ಹಲೋ ಫ್ರೆಂಡ್ಸ್, ನಮಸ್ತೆ. ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ. ಈಗ ನಾನು ರವಾ ಲಡ್ಡು ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಅಂಥ ವಸ್ತುಗಳು: ರವಾ ಅರ್ಧ kg, ಸಕ್ಕರೆ ಅರ್ಧ kg, ತೆಂಗಿನ ತುರಿ, ತುಪ್ಪ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಏಲಕ್ಕಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ತುಪ್ಪ ಸೇರಿಸ್ಕೊಳ್ಳೋಣ. ತುಪ್ಪ ಬಿಸಿ ಆಗಲಿ. ಗೋಡಂಬಿ, ಬಾದಾಮಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ದ್ರಾಕ್ಷಿ ಸೇರಿಸ್ಕೊಳ್ಳೋಣ. ತುಂಬ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬೋದು, ಬೇಗ ಆಗಿಬಿಡುತ್ತೆ ರವಾ ಲಡ್ಡು. ಈಗ ರವೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲೇ. ಈಗ ಒಣ ಕೊಬ್ಬರಿ ತುರಿ ಸೇರಿಸ್ಕೊಳ್ಳೋಣ. ನೋಡಿ, ಒಣ ಕೊಬ್ಬರಿ ಅದ್ರದ್ದು ಹಿಂದ್ಗಡೆ ಇರೋ ಚಿಪ್ಪೆ ತೆಗೆದುಬಿಟ್ಟು ಬರೀ ಬಿಳಿದು ಮಾತ್ರ ತೆಗೆದು ಪುಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸೇರಿಸ್ಕೊಂಡ್ಬಿಡೋಣ. ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ತೆಂಗಿನ ತುರಿದು ಹಸಿ ವಾಸನೆ ಹೋಗ್ಬೇಕು, ರವೆದೂ ಹಸಿ ವಾಸನೆ ಹೋಗ್ಬೇಕು. ಗಮ್ ಅಂತ ಘಮ ಬರುತ್ತೆ, ಆಗ ತೆಗೆದು ಬಿಡೋಣ. ನೋಡಿ, ಈಗ ಆಗಿದೆ. ಇನ್ನೊಂದು ಬಾಣಲಿ ಇಟ್ಕೊಂಡು ಪಾಕ ತೆಕ್ಕೊಳ್ಳೋಣ ರವಾ ಲಡ್ಡುಗೆ. ಸಕ್ಕರೆ ಮುಳುಗೋ ಅಷ್ಟು ನೀರು ಹಾಕ್ಕೋಬೇಕು. ಅಳತೆ ಇಷ್ಟೇ, ಸಕ್ಕರೆ ಮುಳುಗೋ ಅಷ್ಟು ನೀರು ಸೇರಿಸ್ಕೋಬೇಕು. ಇದು ಪಾಕ ಬರೋ ತನಕ ಕಲಿಸ್ತಾ ಇರಬೇಕು. ಈ ಥರ ಮಾಡಿಕೊಂಡ್ರೆ 15 ದಿವಸ ಆದ್ರೂ ಕೆಡಲ್ಲ ಲಡ್ಡು. ನೋಡಿ, ಈಗ ಪಾಕ ಬಂದಿದೆ. ನೋಡಿ, ಈ ಥರ ಬರಬೇಕು ಅಂಟ್ಕೊಂಡು. ಈಗ ರವೆ ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡಿಕೊಂಡ್ರೆ ಕೆಡಲ್ಲ ರವೆ ಲಡ್ಡು. 15-20 ದಿವಸ ಮೇಲೇನೆ ಇರುತ್ತೆ. ನೋಡಿ, ಈ ಥರ ಆಗಿದೆ. ಈಗ ಆಫ್ ಮಾಡಿಬಿಡೋಣ ಗ್ಯಾಸು. ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಡೋಣ. ಸ್ವಲ್ಪ ಆರಿದ್ಮೇಲೆ ಉಂಡೆ ಕಟ್ಟೋಣ. ಈಗ ಕಡೆಗೆ ಏಲಕ್ಕಿ ಪೌಡ್ರು ಸೇರಿಸ್ಕೊಳ್ಳೋಣ. ಅಂತ ಬರ್ತಾ ಇದೆ ಏಲಕ್ಕಿ ಸ್ಮೆಲ್ಲು. ಇವಾಗ 5 ನಿಮಿಷ ಒಂದು ಪ್ಲೇಟು ಮುಚ್ಚಿಡೋಣ. ಈಗ ಕೈಗೆ ತುಪ್ಪ ಸೋರ್ಕೊಂಡು ಥರ ಉಂಡೆ ಕಟ್ಟಬೇಕು. ಸ್ವಲ್ಪ ಬಿಸಿ ಇದೆ, ಬಿಸಿ ಇದ್ದಾಗಲೇ ಈ ಥರ ಉಂಡೆ ಮಾಡ್ಕೋಬೇಕು.
ನೋಡಿ ಈ ಥರ ಎಲ್ಲ ಲಡ್ಡು ಈ ಥರನೇ ಮಾಡಿಟ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ರವಾ ಲಡ್ಡು ರೆಡಿಯಾಗಿದೆ. ಅರ್ಧ ಕಿಲೋಗೆ 20 ಲಡ್ಡು ಆಗಿದೆ. ಟೇಸ್ಟ್ ನೋಡೋಣ ಈಗ. ಚೆನ್ನಾಗಿದೆ ಫ್ರೆಂಡ್ಸ್. ದೇವ್ರ ನೈವೇದ್ಯಕ್ಕೆಲ್ಲ ಬೇಗ ಏನಾದರೂ ಮಾಡಬೇಕು ಅಂದರೆ ರವಾ ಲಡ್ಡು ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು.